ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಎಲ್ಲರೂ ರೆಡಿಯಾಗಿದ್ದೀವಿ. ಇವತ್ತು ಫ್ಯಾಮಿಲಿ ಎಲ್ಲ ರೆಡಿಯಾಗಿದ್ದೀವಿ. ನೋಡಿ, ಇವನು ನನ್ನ ಮಗ ಯಶ್ವಿನ್ ಬಾಲಾಜಿ, ನೋಡಿ ಇವನು ನನ್ನ ವೈಫು. ಹಾಯ್ ಮಾಡಮ್ಮ. ನನ್ನ ಮಗ ಚಿಕ್ಕವನೊಬ್ಬ ಇದ್ದಾನೆ, ಅವನೊಬ್ಬ ಇಲ್ಲಿ ಕೂತಿದ್ದಾನೆ. ನೋಡಿ, ಬೆಳಗ್ಗೆನೇ ಎದ್ದೊಳಿಸ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಕಿರಿಕಿರಿ ಮಾಡ್ಕೊಂಡು ಕುಂತಾನೆ. ನಿದ್ದೆ ಮಾಡಬೇಕು ಅಂತ ಕುಂತಾನೆ. ಸೊ ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂತಂದರೆ, ಬೆಳಗ್ಗೆನೇ ನೋಡಿ, ಪ್ರತಿ ವರ್ಷ ನಾನು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾಯಿದ್ದೆ. ಆದರೆ ಕಾರಣಾಂತರಗಳಿಂದ ಈ 2 ವರ್ಷದಿಂದ ನಾವು ಹೋಗೋಕ್ಕಾಗಿಲ್ಲ. ಸೊ ಅಷ್ಟೇ ಪವರ್ಫುಲ್ಲಾಗಿರುವಂತಹ ದೇವಸ್ಥಾನಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಹೊರಡೋಣ. ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹೋಗ್ತಾ ಹೇಳ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಬನ್ನಿ ಹೊರಡೋಣ. ಮತ್ತು ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹೊರಡೋಣ. ಸೊ ಅಲ್ಲಿಗೆ ಬೇಗ ಹೋದರೆ ಭಾಳ ಒಳ್ಳೆಯದು. ಅದೇ ಕಾರಣವಾಗಿ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಸ್ನೇಹಿತರೆ. ಹೊರಡೋಣ ಸ್ನೇಹಿತರೆ. ಹೋಗ್ತಾ ಇದ್ದೀವಿ ಇವಾಗ. ಎಲ್ಲಿಗೆ ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಕ್ಕೆ ನಾವು ಕುಟುಂಬ ಸಮೇತರಾಗಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯದಷ್ಟೇ ಪವಿತ್ರವಾದಂಥ ಕ್ಷೇತ್ರ, ಅಷ್ಟೇ ಪವರ್ಫುಲ್ ಆಗಿರುವಂಥ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಕ್ಕೆ ನಾವು ಇವಾಗ ಹೊರಟಿದ್ದೀವಿ ಸ್ನೇಹಿತರೆ. ತೋರಿಸ್ತೀನಿ. ಯಲಹಂಕ ಮಾರ್ಗವಾಗಿ ದೊಡ್ಡಬಳ್ಳಾಪುರ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಅಂದರೆ, ಸೊ ಇದೇ ಮಾರ್ಗವಾಗಿ ಹೋದರೆ ಬೆಂಗಳೂರಿನಿಂದ ಹೋಗೋರಿಗೆ ತುಂಬ ಅನುಕೂಲ. ನೋಡಿ ಸ್ನೇಹಿತರೆ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಸೊ ಯಲಹಂಕದಿಂದ ದೊಡ್ಡಬಳ್ಳಾಪುರ ಮಾರ್ಗವಾಗಿ ಹೋದರೆ ಅತ್ಯಂತ ಸೂಕ್ತ. ರಸ್ತೆನೂ ತುಂಬ ಚೆನ್ನಾಗಿದೆ. ಸೊ 1 ಅವರ್ ಒಳಗಡೆ ಹೋಗ್ಬಿಡ್ಬೋದು. ನಾನು ಈಗ ಅದೇ ರಸ್ತೆನಲ್ಲಿ ಹೋಗ್ತಾ ಇದ್ದೀನಿ. ಇದು ದೊಡ್ಡಬಳ್ಳಾಪುರಕ್ಕೆ ಸೇರುತ್ತೆ ಘಾಟಿ ಸುಬ್ರಹ್ಮಣ್ಯ. ನೋಡಿ ವಾತಾವರಣ ಎಷ್ಟು ತುಂಬ ಕೂಲಾಗಿದೆ ಅಂತ. ಸೊ ಇವಾಗ ಹತ್ತತ್ರ ರೈಲ್ವೆ ಟ್ರ್ಯಾಕ್ ಹತ್ರ ಇದ್ದೀವಿ ಸ್ನೇಹಿತರೆ. ಇಲ್ಲಿಂದ ನಮಗೆ ಎಷ್ಟು ದೂರ ಇದೆ ಅಂತ ಅಂದರೆ, 2 ಟ್ರೈನ್ ಪಾಸ್ ಆಯಿತು ಸ್ನೇಹಿತರೆ. ನಮ್ಗೆ ಇಲ್ಲಿಂದ 7 ಕಿಲೋಮೀಟರ್ ಸಿಗುತ್ತಷ್ಟೇ ಇನ್ನು ಘಾಟಿಗೆ. ಸೊ ಸ್ನೇಹಿತರೆ, ಘಾಟಿಗೆ ಬಂದಿದ್ದೀವಿ. ಘಾಟಿ ಸುಬ್ರಹ್ಮಣ್ಯ ನೋಡಿ. ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ. ಸ್ನೇಹಿತರೆ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ಎತ್ತದ ಮಣ್ಣು ಎತ್ಕೊಂಡು ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ನಾವು ಫ್ಯಾಮಿಲಿ ಸಮೇತ ಬಂದಿದ್ವಿ. ಇವತ್ತು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಒಂದು ಹೇಳಬೇಕು ಅಂದರೆ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ನಾನು ವಿಶೇಷ ಏನು ಅಂತ ಹೇಳಬೇಕು ಅಂದರೆ, ನೋಡಿ ನಾವು ಬಂದಿರೋದು ಇವತ್ತು ಮಂಗಳವಾರ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜನ ಇವತ್ತು ಜಾಸ್ತಿ ಇರ್ತಾರೆ ಮತ್ತು ಶನಿವಾರ ಭಾನುವಾರ ರಶ್ ಇರುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು ಸರ್ಪರೂಪದಲ್ಲಿ ನೆಲೆಸಿದ್ದಾರೆ. ಸರ್ಪರೂಪದಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಇನ್ನೊಂದೇನಪ್ಪ ಅಂದರೆ, ಪೂರ್ವಾಭಿಮುಖವಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಪಶ್ಚಿಮಾಭಿಮುಖವಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ನೆಲೆಸಿದ್ದು. ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿಯವ್ರನ್ನ ನೇರವಾಗಿ ದರ್ಶನ ಮಾಡೋಕ್ಕಾಗಲ್ಲ, ಎಲ್ಲ ಮಿರರ್ ಇಟ್ಟು ನಮಗೆ ದರ್ಶನ ಮಾಡ್ತಾರೆ. ಯಾಕೆಂದರೆ ಹಿಂದಿನಿಂದ ಯಾವುದೇ ರೀತಿ ದ್ವಾರ ಇರುವುದಿಲ್ಲ. ಅದರಿಂದ ನಾವು ಮಿರರಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದರ್ಶನ ಮಾಡ್ಕೋಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ, ಎರಡೂ ದೇವರುಗಳು ಕೂಡ ಶಾಲಿಗ್ರಾಮ ಶಿಲೆ ಆಗಿರೋದ್ರಿಂದ ಇದನ್ನು ಸ್ವಯಂಭೂ ಉದ್ಭವ ಮೂರ್ತಿಗಳು ಅಂತ ಹೇಳ್ತಾರೆ ಇಲ್ಲಿ. ಇನ್ನೊಂದೇನಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಆದಿ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಸೊ ಇದನ್ನು ಮಧ್ಯ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಇನ್ನೊಂದು ಅಂತ್ಯ ಸುಬ್ರಹ್ಮಣ್ಯ ಬಂದು ನಮಗೆ ತುಮಕೂರು ಜಿಲ್ಲೆಯಲ್ಲಿ ಇರುವಂಥದ್ದು. ಈ ರೀತಿಯಾಗಿ ನೋಡಿ, ನಾವು ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರೋಷ್ಟು ಹೇಳಿದ್ದೀನಿ. ಇವತ್ತಿನ ದರ್ಶನ ತುಂಬ ಚೆನ್ನಾಗಾಗಿದೆ.